ಕಟ್ಪಾಡಿಯಲ್ಲಿ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವ. ತಿರುಪತಿ ತಿರುಮಲ ದೇವಸ್ಥಾನದ ನೇತೃತ್ವದಲ್ಲಿ ಕೆ ಕೃಷ್ಣಮೋಹನ್ ಪೈ USA ಅವರ ಸಂಕಲ್ಪದಂತೆ ಕಟಪಾಡಿ ವಿಜಯ ಪೈ ಮತ್ತು ಪುರುಷೋತ್ತಮ ಪೈ ಹಾಗೂ ಕುಟುಂಬಸ್ಥರ ವತಿಯಿಂದ ಕಟ್ಪಾಡಿ SVS ವಿದ್ಯಾವರ್ಧಕ ಸಂಘ ಹಾಗೂ ಕಟ್ಪಾಡಿ ಮತ್ತು ಆಸುಪಾಸಿನ ನಾಗರಿಕರು, ಗಣ್ಯರು, ಸಂಘ ಸಂಸ್ಥೆಗಳು, ದೇವಸ್ಥಾನ, ದೈವಸ್ಥಾನ, ಭಜನಾ ಮಂದಿರಗಳು ಹಾಗೂ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು, ಸಿಬ್ಬಂದಿಗಳ ಸಹಕಾರದೊಂದಿಗೆ SVS ಪದವಿ ಪೂರ್ವ ಕಾಲೇಜಿನ ಕ್ರೀಡಾಂಗಣದಲ್ಲಿ ಏಪ್ರಿಲ್ 11ರ ಶನಿವಾರ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮ ಜರುಗಲಿದೆ. ತಿರುಪತಿಯಿಂದಲೇ ದೇವರನ್ನು ತಂದು ತಿರುಪತಿ ತಿರುಮಲ ದೇವಸ್ಥಾನ ಸಮಿತಿಯವರ ಪ್ರಧಾನ ಅರ್ಚಕರಿಂದಲೇ ಕಲ್ಯಾಣೋತ್ಸವದ ಧಾರ್ಮಿಕ ಅನುಷ್ಠಾನಗಳು ಜರುಗಲಿದೆ. ಮಧ್ಯಾಹ್ನ 3:30ಕ್ಕೆ ಕಟಪಾಡಿ ಪೇಟೆಗೆ ಶ್ರೀ ಶ್ರೀನಿವಾಸ ದೇವರು ಆಗಮಿಸಿ ಕಟ್ಪಾಡಿ ಪೇಟೆಯಿಂದ ಕಲ್ಯಾಣ ಮಂಟಪದ ವೇದಿಕೆಗೆ ಮೆರವಣಿಗೆ ಹೊರಡಲಿದೆ. ಸಂಜೆ 5ರಿಂದ ಶ್ರೀದೇವರ ವಿವಾಹ ಮಂಟಪ ಪ್ರವೇಶ, ವಿವಾಹ ಮಂಟಪಕ್ಕೆ ಶ್ರೀ ಪದ್ಮಾವತಿ ದೇವಿಯ ಆಗಮನ, ಸ್ವರ್ಣಮಣಿ ಬಂಧನ, ಮುಹೂರ್ತ ನಿರೀಕ್ಷಣೆ, ಮಾಲಾಧಾರಣೆ ನಡೆದು 6:25ರ ಗೋಧೂಳಿ ಲಗ್ನ ಸುಮುಹೂರ್ತದಲ್ಲಿ ಶ್ರೀ ಶ್ರೀನಿವಾಸ ದೇವರಿಗೆ ಶ್ರೀ ಪದ್ಮಾವತಿ ದೇವಿಯ ಕನ್ಯಾದಾನ, ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವ ಕಂಕಣ, ಮಂಗಳಸೂತ್ರ ಸಮರ್ಪಣೆ, ವಿವಾಹ ಹೋಮ, ಮಂಗಳ ಅರ್ಚನೆ, ಮಹಾಪ್ರಸನ್ನ ಪೂಜೆ, ಅಷ್ಟಾವಧಾನ ಸೇವೆ, ತೀರ್ಥ ಪ್ರಸಾದ ವಿನಿಯೋಗ ಜರಗಲಿವೆ. ರಾತ್ರಿ 8ರಿಂದ ಸಾರ್ವಜನಿಕ ಮಹಾ ಅನ್ನ ಸಂತರ್ಪಣೆ ನಡೆಯಲಿದೆ. ನಮ್ಮೂರಿನಲ್ಲೇ ತಿರುಪತಿ ದೇವರ ದರ್ಶನ ಪಡೆಯಲು ಇದೊಂದು ಅಪರೂಪದ ಅವಕಾಶವಾಗಿದ್ದು, ತಿರುಪತಿಗೆ ಹೋಗಲು ಸಾಧ್ಯವಾಗದವರಿಗೆ ಇಲ್ಲಿಯೇ ತಿರುಪತಿ ದೇವರ ದರ್ಶನವನ್ನು ಪಡೆಯಬಹುದಾಗಿದೆ. ತಿರುಪತಿ ದೇವಸ್ಥಾನಕ್ಕೆ ಕಾಣಿಕೆ ಕೊಡುವವರಿಗೆ ಇಲ್ಲಿಯೇ ತಿರುಪತಿ ದೇವಸ್ಥಾನದ ಹುಂಡಿಗೆ ಹಣ ನೀಡಲು ಅವಕಾಶವನ್ನು ಕಲ್ಪಿಸಲಾಗಿದೆ. ಶ್ರೀನಿವಾಸ ಕಲ್ಯಾಣೋತ್ಸವಕ್ಕೆ ಯಾರಿಂದಲೂ ಯಾವುದೇ ರೀತಿಯ ಧನ ಸಹಾಯವನ್ನು ಸ್ವೀಕರಿಸಲಾಗುವುದಿಲ್ಲ. ಶ್ರೀ ವೆಂಕಟರಮಣ ದೇವರಿಗೆ ಹೂ, ಹಣ್ಣು ಹಾಗೂ ತುಳಸಿಯನ್ನು ಅರ್ಪಿಸಲು ಬಯಸುವ ಭಕ್ತಾದಿಗಳು ಅಪರಾಹ್ನ 3 ಗಂಟೆಯ ಒಳಗಾಗಿ ಕಲ್ಯಾಣ ಮಂಟಪದಲ್ಲಿ ನೀಡಬಹುದು. ಅಲ್ಲದೆ ವಿಶೇಷ ಚೇತನ ಹಾಗೂ ಅಶಕ್ತ ನಾಗರಿಕರಿಗೆ ವಿಶೇಷ ಆಸನದ ವ್ಯವಸ್ಥೆಯನ್ನು ಕಲ್ಪಿಸಲಾಗುವುದು. ಭಾಗವಹಿಸುವ ಭಕ್ತರಿಗೆ ತಿರುಪತಿಯಿಂದಲೇ ಬರಲಿರುವ ಲಡ್ಡು ಪ್ರಸಾದ ಸಹಿತ ಪ್ರಸಾದ ವಿತರಣೆ ನಡೆಯಲಿದೆ. ಶ್ರೀನಿವಾಸ ಕಲ್ಯಾಣೋತ್ಸವಕ್ಕೆ ಆಗಮಿಸುವ ಎಲ್ಲ ಭಕ್ತಾದಿಗಳ ವಾಹನ ನಿಲುಗಡೆಗೆ ವಿವಿಧ ಸ್ಥಳಗಳಲ್ಲಿ ಸ್ಥಳಾವಕಾಶವನ್ನು ಕಲ್ಪಿಸಲಾಗಿದ್ದು, ವಾಹನ ನಿಲುಗಡೆಯ ಸ್ಥಳದಿಂದ ಕಲ್ಯಾಣ ಮಂಟಪಕ್ಕೆ ಆಗಮಿಸಲು ಬದಲಿ ವಾಹನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ಬಗ್ಗೆ ಕಲ್ಯಾಣೋತ್ಸವ ಸಮಿತಿಯ ವೆಬ್ಸೈಟ್ ಅನ್ನು ಪರಿಶೀಲಿಸಬಹುದು. ಶ್ರೀನಿವಾಸ ಕಲ್ಯಾಣಕ್ಕೆ ಯಾರಿಂದಲೂ ಯಾವುದೇ ರೀತಿಯ ಧನ ಸಹಾಯ ಸ್ವೀಕರಿಸಲಿಕ್ಕಿಲ್ಲ. ಶ್ರೀಕೃಷ್ಣ ದೇವರಿಗೆ ಹೂ, ಹಣ್ಣು ಮತ್ತು ತುಳಸಿಯನ್ನು ಅರ್ಪಿಸುವ ಬಯಸುವ ಭಕ್ತಾದಿಗಳು ಅಪರಾಹ್ನ 3 ಗಂಟೆಗೆ ಕಲ್ಯಾಣ ಮಂಟಪಕ್ಕೆ ನೀಡಬಹುದು. ಈ ಎಲ್ಲ ವ್ಯವಸ್ಥೆಯನ್ನು ನಮ್ಮ ನಾಗರಿಕರು ಎಲ್ಲರೂ ಸೇರಿ ಎಲ್ಲರಿಗೂ ನಾವು ಸ್ವಾಗತವನ್ನು ಮಾಡ್ತೇವೆ. ಸಾಧಾರಣ 15-20 ಸಾವಿರ ಜನರಿಗೆ ಕೂತ್ಕೊಳ್ಳೋಷ್ಟು ಅಲ್ಲಿ ಎಲ್ಲ ಸಹಕಾರಗಳನ್ನು ನಾವು ಈಗಾಗಲೇ ತಯಾರಿ ಮಾಡಿದ್ದೇವೆ. ಎಲ್ಲರ ಸಹಕಾರದಿಂದ ಎಲ್ಲೆಲ್ಲಿ ನಮ್ಮ ಸ್ಕೂಲ್ ಗ್ರೌಂಡ್ ಆಗಲಿ, ವಿಶ್ವನಾಥ ಕ್ಷೇತ್ರದ ಒಂದು ಆವರಣ ಆಗಲಿ, ವೆಂಕಟರಮಣ ದೇವಸ್ಥಾನ ಆವರಣ ಹಾಗೂ ಉಡುಪಿಯ ಹತ್ತಿರ ಬರುವಾಗ ಒಳಗೆ ಎಂಟ್ರೆನ್ಸ್ನಲ್ಲಿ ಒಂದು ಪಾರ್ಕಿಂಗು, ಎಲ್ಲ ಕಡೆಯಲ್ಲಿ ಬೇರೆ ಬೇರೆ ಪಾರ್ಕಿಂಗು ಮತ್ತು ಅವರಿಗೆ ಅಲ್ಲಿ ಟಾಯ್ಲೆಟ್ ವ್ಯವಸ್ಥೆ ಕೂಡ ಈಗಾಗಲೇ ಮಾಡಿದ್ದೇವೆ. ಅಲ್ಲಿ ಯಾವ ಯಾವ ಪಾರ್ಕಿಂಗ್ ಇದೆ ಅಲ್ಲಿ ಎಲ್ಲ ರಿಕ್ಷಾ ಮತ್ತು ಬಸ್ಗಳನ್ನ ಅಲ್ಲಿಂದ ನಮ್ಮ ಕಲ್ಯಾಣ ಉತ್ಸವ ಆಗುವ ಗ್ರೌಂಡಿಗೆ ಫ್ರೀಯಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬೇರೆ ಅದೇ ನಾನು ಹೇಳಿದಾಗೆ ಓಲ್ಡ್ ಏಜ್ನವರಿಗೆ ಅವರಿಗೆ ಸರಿಯಾದ ಸಪರೇಟ್ ವ್ಯವಸ್ಥೆ ಇದೆ. ಅವರಿಗೆ ಊಟದ ಕೂಡ ವ್ಯವಸ್ಥೆ ಸಪರೇಟ್ ಆಗಿರ್ತದೆ. ನಡೀಲಿಕ್ಕೆ ಆಗದವರಿಗೆ ಈಗಾಗಲೇ ಅಲ್ಲಿ ಗಾಲಿ ಚಕ್ರ ಅದನ್ನ ಅವರಿಗೆ ಕರ್ಕೊಂಡು ಹೋಗಲಿಕ್ಕೆ ಮತ್ತು ವಾಲಂಟಿಯರ್ಗಳನ್ನ ಈಗಾಗಲೇ ರೆಡಿ ಮಾಡಿದೆ. ನಾನು ಹೇಳಿದಂತೆ ತಿರುಪತಿಯ ಹುಂಡಿಗೆ ಅವರದೇ ವಿಜಿಲೆನ್ಸ್ ಡಿಪಾರ್ಟ್ಮೆಂಟ್ ಅವರಿಗೆ, ಆ ದೇವಸ್ಥಾನದ ಒಂದು ವಿಜಿಲೆನ್ಸ್ ಡಿಪಾರ್ಟ್ಮೆಂಟ್, ಆ ಡಿಪಾರ್ಟ್ಮೆಂಟ್ ಇದೆ. ಅವರ ಸ್ಕೀಲ್ ಆಗಿ ಇಲ್ಲಿ ಬರ್ತದೆ. ಆ ಕಲ್ಯಾಣೋತ್ಸವ ಟೈಮಲ್ಲಿ ಆ ಏನು ಮನೆಯಲ್ಲಿ ತೆಗೆದಿದ್ದದ್ದು ಅಥವಾ ಯಾವ್ದಾದ್ರು ಇದ್ರೆ ಅದನ್ನು ಮುಟ್ಟಿಸಿದ್ರೆ ಅದನ್ನು ದೇವರ ಏನು ಹುಂಡಿಗೆ ಹೋಗುವ ವ್ಯವಸ್ಥೆ ಕೂಡ ಅವರು ತಿರುಪತಿ ದೇವಸ್ಥಾನದಿಂದ ಮಾಡಿದ್ದಾರೆ. ಹಲವಾರು ಅವರ ಕಂಡೀಷನ್ಗಳಿಗೆ ಸರಿಯಾಗಿ ಯಾವುದೇ ರೀತಿಯ ಪ್ರಚಾರ ಮಾಡಿ ಅಲ್ಲಿ ಕಲೆಕ್ಷನ್ ಅಥವಾ ಯಾವುದು ಮಾಡುವಾಗಿಲ್ಲ. ಖಾಲಿ ಅದಕ್ಕೆ ಶುಭ ಪೂರ್ವವನ್ನು ಹೊರಗಿಂದ ಮಾಡುವುದಲ್ಲದೆ ಅಲ್ಲಿ ಯಾವ ರೀತಿಯ ದುಡ್ಡಿನ ವ್ಯವಹಾರ ಮಾಡಬಾರದಂತೆ ಈಗಾಗಲೇ ದೇವಸ್ಥಾನದಿಂದ ತಿಳಿಸಿದ್ದಾರೆ. ಇದಕ್ಕೆಲ್ಲ ನಿಮ್ಮ ಪತ್ರಕರ್ತ ಬಾಂಧವರಿಗೆಲ್ಲರಿಗೂ ನಮ್ಮ ಊರಿನ ಒಂದು ಹೊಸ ಅವಕಾಶ ಇರುವುದು. ದೇವರ ಅಲ್ಲಿಂದ ಬಂದು ನಮ್ಮ ಕಟ್ಪಾಡಿಯಲ್ಲಿ ಎಲ್ಲರಿಗೂ ಸೇರಲಿಕ್ಕೆ ತಮ್ಮ ಎಲ್ಲ ಸಹಕಾರ ಬೇಕು. ನಮ್ಮ ಜಿಲ್ಲೆಯಲ್ಲಿ ಇರುವ ಎಲ್ಲರಿಗೂ ಮುಟ್ಟುವಂತೆ ಈಗಾಗಲೇ ನಾವು ಹಲವಾರು ಬೋರ್ಡ್ಗಳನ್ನು ಹಾಕಿದ್ದೇವೆ. ಇವತ್ತು ಅದಕ್ಕಾಗಿ ಸಪರೇಟ್ ಆಕ್ಚುಲಿ ತಿರುಪತಿಯಲ್ಲೇ ಅವರ ರಥ ವ್ಯವಸ್ಥೆ ಇದೆ. ಅಲ್ಲಿ ಸ್ವಲ್ಪ ಸಾಧ್ಯವಾಗೋದ್ರಿಂದ
ನಮ್ಗೆ ಇಲ್ಲಿಂದ ರೆಡಿ ಮಾಡ್ಲಿಕ್ಕೆ ಹೇಳಿದ್ದಾರೆ. ಆ ರಥ ಕೂಡ ಇವತ್ತು ಹೊರಡ್ತದೆ. ಅದು ಎಲ್ಲ ಜಾಗಗಳಿಗೆ ಹೋಗಿ ಇದರ ಬಗ್ಗೆ ದೇವರ ಒಂದು ದರ್ಶನ ಪಡೆಯಲಿಕ್ಕೆ ಪ್ರಚಾರವನ್ನು ಕೂಡ ನಾವು ಈಗಾಗಲೇ ರೆಡಿ ಮಾಡಿದ್ದೇವೆ. ಮತ್ತು ಇದಕ್ಕಾಗಿ ನಮ್ಮೆಲ್ಲರ ಸಹಕಾರವನ್ನು ಮತ್ತೊಮ್ಮೆ ಕೋರ್ತೇನೆ.